ಹಾಯ್ ನಮಸ್ಕಾರ ಎಲ್ಲರಿಗೆ. ನಾವೇನಪ್ಪ ಅಂದ್ರೆ ಇವತ್ತು ಇಸಲಾಡಕ್ಕೆ ನಡೆದಿದ್ದೆವು. ಈಗ ಟೈಮ್ ಎಷ್ಟಾಗ್ಯದ ಅಂದ್ರೆ ಒಂದು 12:30 ಸುಮಾರಾಗ್ಯದ. ಯಾಕಂದ್ರೆ ಈಗ ಬಿಸಿಲು ನೋಡ್ಬೋದು. ಬಿಸಿಲಿಂದ ನಮ್ಮ ಕಡೆಗೆ ಅಂದರೆ ಎಸ್ಪೆಷಲಿ 40-50 ಡಿಗ್ರಿ ಇರ್ತದೆ. ಅದರ ಸಲುವಾಗಿ ನಾವೆಂದ ಈಗ ನಮ್ಮ ಊರಿನಿಂದ 2-2.5 ಕಿಲೋಮೀಟ್ರ್ ಸುಮಾರು ದೂರ ಇರೋಂಥ ಬಾಯಿಗೆ ನಡೆದಿದ್ದೆವು. ಬಾಯಿ ಮೇಲೆ ನಾವು ಒಂದು 3 ನಡೆದಿದ್ದೆವು ನಮ್ಮ ಬೈಕ್ ಮೇಲೆ. ಅದಕ್ಕೆ ಅಲ್ಲಿ ಹೋಗಳಿಗೆಯಿಂದ ನಿಮ್ಗೆ ತೋರಿಸ್ತೀವಿ. ಇಸಲಾಡಿದು ಮಾಡಿ ಎಲ್ಲ ಫುಲ್ ಮಸ್ತಿಂದ ಮನುಷ್ಯ ಅನ್ಬೋದು ಫ್ರೆಶ್ ಆಗಿ ಹೋಯ್ತು. ಈಗ ಹೊರಗೆ ಬಂದು ಗಾಡಿ ಹತ್ರ ಬಂದಿದ್ದೆವು. ಗಾಡಿಯಲ್ಲಿ ನಿಂದ್ರಿಸಿದ ನೆರಳಾಗಿ ನಿಂದ್ರಿಸಿದೆವು. ಗಾಡಿಗೆ ನೋಡ್ಬೋದು ಈಗ ಫುಲ್ ಫ್ರೆಶ್ ಆಗಿದ್ದೆವು. ಇಂಥ ಬಿಸಿಲಾಗಿ ಇಸಲಾಡ್ಬೇಕು ಯಾವಾಗೂ ಮನುಷ್ಯ. ಅಂದ್ರೆ ಜರ ಮೈಗೂ ಫಿಟ್ನೆಸ್ ಸಿಗ್ತದೆ. ಇಂಥ ಗರ್ಮಿ ಒಳಗೂ ತಣ್ಣಗೆ ಆಗ್ತದೆ ಮನುಷ್ಯ. ಈಗಿಂದ ಮನೆಗೆ ಹೋಗ್ಬೇಕು. ಈಗೇನಪ್ಪ ಅಂದ್ರೆ ಫೈನಲಿ ಮನೆಗೆ ಬಂದೆವು. ಈಗಿಂದ ಬಿಸಿಲಾಗಿ ಅಲ್ಲಿ ಏನು ಹೋಗೋದಿಲ್ಲ ಏನಿಲ್ಲ. ಅದ್ರ ಸಲುವಾಗಿ ಈಗಿಂದ ರೆಸ್ಟ್ ಮಾಡಿದ್ರಾಯ್ತು. ಇವ ನಿನ್ನೆ ಬಂದ ಊರಿಲಿ. ಇವ ಭಾಳ ಅಂದ್ರೆ ಭಾಳ ಕೆಟ್ಟ ಚಾವ್ ಬರೀ ನಾಯಿ ಕುಂಡೆಗೆ ಕೈ ಆಡಿಸ್ಕೊತಾ ಇರ್ತಾನೆ. ನೀನು ನಾಯಿ ಏನು ಫೇವ್ರೇಟ್ ನಾಯಿ ಯಾವ್ದಲ್ಲಿ? ಆ ಕೆಂಪು ನಾಯಿ, ಬಿಳಿ ನಾಯಿ, ಏನೋ ಕುಡ್ ನಾಯಿ? ಖರೆ ಹೇಳು. ಅದು ಅಂದ್ರೆ ಅದ್ರ ಹೆಸರಿಂದ ಟಾಮಿ ಇಲ್ವಾ? ಟಾಮಿ ಬಾಯ್. ಇದು ನಾಯಿ ಅದ್ರ ಹೆಸರಿಂದ ಹೆಸರು ಇಟ್ಟಿಲ್ಲ ಏನದಕ್ಕೆ ನಾವು ಹೊಡೈತಲೇ ನಿಮ್ಮ ಮುಟ್ಟಣ ಚಿಂತೆ. ನೀ ಕೆಟ್ಟ ಇದು ನೋಡ್ಲಿ ನೋಡಿ. ರೆಡಿಯಾಗಿ ಎಲ್ಲಿ ನಡೆದಿನಪ್ಪ ಅಂದ್ರೆ ಇವತ್ತಿಂದ ಒಂದು ಕೆಲಸ ಬಂದದ. ಏನು ಕೆಲಸ ಅಂದ್ರೆ ಇವತ್ತು ನಮ್ಮ ದೊಡ್ಡಪ್ಪ ಹೊಲಕ್ಕೆ ಬಂದಿಲ್ಲ. ಅವ್ರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿರೋ ಕಲಬುರ್ಗಿ ನಿಂತ ನಮ್ಮ ಊರಿಗೆ. ಇವತ್ತಿಂದ ಅವರು ಮನೆಗೆ ಹಾಲು ತೊಗೊಂಡು ಹೋಗ್ಬೇಕು. ಈ ಹಾಲೆಲ್ಲಿ ತೊಗೊಂಡು ಹೋಗ್ಬೇಕಂದ್ರೆ ಹೊಲದ ನಿಂತು ಕಲಬುರ್ಗಿ ತೊಗೊಂಡು ಹೋಗ್ಬೇಕು. ಅದ್ರ ಸಲುವಾಗಿ ಈಗಿಂದ ಹೊಲಕ್ಕೆ ನಡೆದೀನಿ. ಅಲ್ಲಿದ್ದು ಹಾಲು ಹಿಂಡ್ಕೊಂಡು ಕಲಬುರ್ಗಿಗೆ ಹೋಗ್ತೀನಿ. ಈಗಿಂದ ಗಾಡಿದು ಎಲ್ಲ ರೆಡಿ ಮಾಡಿದ. ಇದು ಹೊಲ, ಇಲ್ಲಿ ಏನು ಆಕಳು ಕಾಣ್ತಾವಲ್ಲ, ಇಲ್ಲಿದೆ ಹಾಲು. ಈಗ ಬ್ಯಾಗ್ ತಂದೀನಿ, ಒಳಕ್ಕೆ ಅಂದ ಕರ್ಕೊಂಡು ಕಲಬುರ್ಗಿಗೆ ಹೋಗಿ ಏನಪ್ಪ ಹಾಲು ತೊಗೊಂಡಿನಿ, ಎಲ್ಲ ತೊಗೊಂಡಿನಿ. ಈಗ ಹೊಲದ ನಿಂತು ಈಗ ಜರ ಮುಂದೆ ಬಂದೀನಿ. ಹಾಲದು ಎಲ್ಲ ತೊಗೊಂಡು ಹೆಲ್ಮೆಟ್ ತೊಗೊಂಡು ಈಗಿಂದ ನಾನು ಹಾಲು ಕೊಡ್ಲಿಕ್ಕೆ ಕಲಬುರ್ಗಿಗೆ ನಡೆದೀನಿ. ಅದ್ರ ಸಲುವಾಗಿ ಈ ಬ್ಲಾಗಿಂದ ಇಲ್ಲೇ ಮುಗಿಸ್ಬಿಡ.